ಎಲ್ಲರ ಹತ್ರನೂ ಸಹ ಆಧಾರ್ ಕಾರ್ಡ್ ಆದರೆ ಇರುತ್ತೆ. ಸೊ ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿ ಮೊಬೈಲ್ ಸಂಖ್ಯೆಯನ್ನು ಚೇಂಜ್ ಮಾಡಬೇಕಂತಂದರೆ ಅಥವಾ ನಿಮ್ಮ ವಿಳಾಸವನ್ನು ಚೇಂಜ್ ಮಾಡಬೇಕು ಅಂತಿದ್ರೆ ಸೊ ನೀವು ಈಸಿಯಾಗಿಯೇ ನಿಮ್ಮ ಮೊಬೈಲ್ ಮೂಲಕನೇ ಚೇಂಜ್ ಮಾಡ್ಬೋದಾಗಿರುತ್ತೆ. ಸೊ ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ಸರ್ಕಾರದ ಕಡೆಯಿಂದನೇ ಈ ಒಂದು ಮಾಹಿತಿಯನ್ನು ತಿಳಿಸಲಾಗಿದೆ. ಸೊ ನೀವು ಈಗಾಗಲೇ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ, ನಿಮ್ಮ ಮೊಬೈಲ್ ಮೂಲಕನೇ ನೀವು ಮೊಬೈಲ್ ನಂಬರನ್ನು ಚೇಂಜ್ ಮಾಡ್ಕೋಬೋದು ಅಥವಾ ನಿಮ್ಮ ಅಡ್ರೆಸ್ಸನ್ನು ಸಹ ಚೇಂಜ್ ಮಾಡ್ಕೋಬೋದು. ಸೊ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಆಧಾರ್ ಕಾರ್ಡ್ ಅಪ್ಲಿಕೇಶನ್ಗೆ ನೀವು ಹೋಗಬೇಕಾಗಿರುತ್ತೆ. ಸೊ ಅದಕ್ಕೆ ನೀವು ಲಾಗಿನ್ ಆದ ನಂತರ ಅಲ್ಲಿ ಸರ್ವಿಸಸ್ ಅಂತ ಹೇಳಿ ಒಂದು ಟ್ಯಾಬ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ 2 ಬಟನ್ಸ್ ಆದರೆ ಕಾಣಿಸುತ್ತೆ, ಓಕೆನಾ. ಸೊ ಅದರಲ್ಲಿ ಒಂದನೇದು ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಹೇಳಿರುತ್ತೆ, ನಂತರ ಅಡ್ರೆಸ್ ಅಪ್ಡೇಟ್ ಅಂತ ಹೇಳಿರುತ್ತೆ. ನೀವು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕಂತಂದ್ರೆ ಅಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಹೇಳಿರುತ್ತಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಕಂಟಿನ್ಯೂ ಟು ಅಪ್ಡೇಟ್ ನಂಬರ್ ಅಂತ ಹೇಳಿ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ ನಂತರ ಹೊಸ ನಂಬರನ್ನು ಅಲ್ಲಿ ಹಾಕಿ ನೀವು ಅಪ್ಡೇಟನ್ನು ಮಾಡಬೇಕಾಗಿರುತ್ತೆ. ಅಪ್ಡೇಟನ್ನು ಮಾಡುವಾಗ ಖಂಡಿತವಾಗ್ಲೂ ನೀವು 75 ರೂಪಾಯಿಯನ್ನು ಅಲ್ಲಿ ಪಾವತಿ ಮಾಡಬೇಕಾಗಿರುತ್ತೆ, ಓಕೆನಾ. ಹಣವನ್ನು ಪಾವತಿ ಮಾಡಿ ಎಲ್ಲ ಅಪ್ಡೇಟ್ ಮಾಡಿದ ನಂತರ 15 ದಿನದ ನಂತರ ಸೊ ನಿಮಗೆ ಆಧಾರ್ ಕಾರ್ಡಲ್ಲಿ ಅದು ಅಪ್ಡೇಟ್ ಆಗಿರುತ್ತೆ, ಓಕೆನಾ. ಸೊ ಅಥವಾ ಇನ್ ಕೇಸ್ ಅಲ್ಲಿ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂತಂದರೆ ನೀವು ಪಾವತಿ ಮಾಡಿರ್ತಕ್ಕಂತಹ 75 ರೂಪಾಯಿ ಇರುತ್ತಲ್ಲ ಅದು ನಿಮ್ಮ ಖಾತೆಗೆ ಬರುತ್ತೆ. ಅಥವಾ ಅಡ್ರೆಸ್ ಅಪ್ಡೇಟ್ ಮಾಡಬೇಕಂತಲೂ ಸಹ ಸೇಮ್ ಪ್ರೊಸೆಸ್ ಇರುತ್ತೆ. ಕಂಟಿನ್ಯೂ ಟು ಅಪ್ಡೇಟ್ ಅಲ್ಲಿ ಹಾಕಿ ಸೇಮ್ 75 ರೂಪೀಸ್ ಇರುತ್ತೆ, ಅಲ್ಲಿ ಪಾವತಿ ಮಾಡಿ ನೀವು ಅಪ್ಡೇಟನ್ನು ಮಾಡ್ಕೋಬೋದಾಗಿರುತ್ತೆ. ಅದಾದ ನಂತರ ಹೋಮ್ ಪೇಜ್ಗೆ ಬಂದ ನಂತರ ನೀವು ಹೊಸ ಆಧಾರ್ ಕಾರ್ಡನ್ನು ನೀವಲ್ಲಿ ಡೌನ್ಲೋಡ್ ಅನ್ನೋದನ್ನು ಮಾಡ್ಕೋಬೋದಾಗಿರುತ್ತೆ. ಇದು ನೀವು ಈಸಿಯಾಗಿಯೇ ನಿಮ್ಮ ಒಂದು ಮೊಬೈಲ್ ಮೂಲಕ ಆಧಾರ್ ಕಾರ್ಡನ್ನು ಅದರಲ್ಲಿರ್ತಕ್ಕಂತಹ ಅಡ್ರೆಸ್ ಮತ್ತು ಮೊಬೈಲ್ ನಂಬರನ್ನು ನೀವು ಈಸಿಯಾಗಿಯೇ ಅಪ್ಡೇಟನ್ನು ಮಾಡ್ಕೋಬೋದಾಗಿರುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋದ ಈ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.